ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಜಾನ್ವರಿ 25-26 ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಸ್ಕೈ ಗ್ಲೋ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚಿನ ಒಂದು ಸ್ಟಡಿ ಏನು ತಿಳಿಸುತ್ತೆ ಅಂತ ಅಂದರೆ, ಸ್ಕೈ ಗ್ಲೋನ ಬ್ರೈಟ್ನೆಸ್ ಅನ್ನುವಂಥದ್ದು, ಹೊಳೆಯುವಿಕೆ ಅನ್ನುವಂಥದ್ದು ಇನ್ಕ್ರೀಸ್ ಆಗಿದೆ 2011ರಿಂದ 2022ರ ಅವಧಿಯವರೆಗೆ. ಎಷ್ಟರ ಮಟ್ಟಿಗೆ ಅಂದರೆ 9.2% ಹಿಡಿದು 10% ಹೆಚ್ಚುಗೊಂಡಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಇದರಿಂದಾಗಿ ಮಹತ್ವವಾದಂಥ ಒಂದು ಎಕಲಾಜಿಕಲ್ ಹೆಲ್ತ್ ಮತ್ತು ಕಲ್ಚರಲ್ ಇಂಪ್ಲಿಕೇಶನ್ಸ್ಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು. ಇಲ್ಲಿ ಅಧ್ಯಯನಗಾರರು ತಿಳಿಸೋ ಪ್ರಕಾರ ಒಂದು ಗ್ಲೋಬಲ್ ಡೇಟಾ ಬೇಸನ್ನು ತಗೊಳ್ಳಲಾಗಿದೆ. ಡಿಮ್ಮೆಸ್ಟ್ ಸ್ಟಾರ್ ನಮಗೇನು ವಿಸಿಬಲ್ ಇದೆ ಅದನ್ನು ಒಂದು ಪರ್ಟಿಕ್ಯುಲರ್ ಲೊಕೇಶನ್ನಿಂದ ನೋಡಿ ಅದರ ಒಂದು ಗ್ಲೋಬಲ್ ಡೇಟಾ ಬೇಸನ್ನು ಅನಲೈಸ್ ಮಾಡಲಾಗಿದೆ. ಈ ಡೇಟಾ ಬೇಸ್ನಲ್ಲಿ 51,000 ಎಂಟ್ರೀಸ್ಗಳಿದೆ, ಸಿಟಿಸನ್ ಸೈಂಟಿಸ್ಟ್ಗಳು ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಸ್ಕೈ ಗ್ಲೋ ಅಂದರೆ ಏನು ಅನ್ನುವಂಥದ್ದನ್ನು ಮೊದಲಿಗೆ ನಾವು ತಿಳ್ಕೊಳ್ಳೋದಾದರೆ, ಇದು ಒಂದು ರೀತಿಯ ಶೀಟ್ ಆಫ್ ಲೈಟ್ ಆಗಿದೆ. ಆಮ್ನಿ ಪ್ರೆಸೆಂಟ್ ಅಂದರೆ ಎಲ್ಲ ಕಡೆಯಲ್ಲೂ ಕೂಡ ಇರ್ತಕ್ಕಂಥದ್ದು. ನೈಟ್ ಸ್ಕೈನ ಸಂದರ್ಭದಲ್ಲಿ ನೈಟಲ್ಲಿ ಏನು ಸ್ಕೈ ಇರುತ್ತೆ, ಈ ನೈಟ್ ಸ್ಕೈನಲ್ಲಿ ಅಕ್ರಾಸ್ ದಿ ನೈಟ್ ಸ್ಕೈ ಇರುವಂಥ ಒಂದು ಶೀಟ್ ಆಫ್ ಲೈಟ್ ಆಮ್ನಿ ಪ್ರೆಸೆಂಟ್ ಏನಿರುತ್ತೆ ಇನ್ ಆ್ಯಂಡ್ ಅರೌಂಡ್ ದ ಸಿಟೀಸ್, ಅದು ಕೂಡ ವೆರಿ ಬ್ರೈಟೆಸ್ಟ್ ಸ್ಟಾರ್ಸ್ಗಳಿಂದ ಬರುವಂಥ ಒಂದು ವ್ಯೂವನ್ನು ಬ್ಲಾಕ್ ಮಾಡಬಹುದಾದಂಥ ಒಂದು ಶೀಟ್ ಆಗಿರುತ್ತೆ ಈ ಸ್ಕೈ ಗ್ಲೋ. ಇದನ್ನು ನಾವು ಸ್ಕೈ ಗ್ಲೋ ಅಂತ ಹೇಳಿ ಅರ್ಥೈಸಬಹುದು. ಇಲ್ಲಿ ನೈಟ್ ಸ್ಕೈ ಅನ್ನುವಂಥದ್ದು ಇನ್ಹೆಬಿಟೆಡ್ ಏರಿಯಾಸ್ಗಳಲ್ಲಿ ಎಲ್ಲಿ ಜನರು ವಾಸಿಸ್ತಾರೆ, ಮುಖ್ಯವಾಗಿ ಅರ್ಬನ್ ಏರಿಯಾಸ್ಗಳಲ್ಲಿ ಸ್ಟ್ರೀಟ್ ಲೈಟ್ಸ್ಗಳಿಂದಾಗಿ, ಬಿಕಾಸ್ ಆಫ್ ದ ಸ್ಟ್ರೀಟ್ ಲೈಟ್ಸ್ ಇನ್ಹೆಬಿಟೆಡ್ ಏರಿಯಾಸ್ಗಳಲ್ಲಿ ನೈಟ್ ಸ್ಕೈ ಅನ್ನುವಂಥದ್ದು ಹೆಚ್ಚು ಬ್ರೈಟನ್ ಆಗ್ತಾ ಇರುತ್ತೆ. ಸೆಕ್ಯೂರಿಟಿ ಫ್ಲಡ್ ಲೈಟ್ಸ್ ಆಗಿರ್ಬೋದು ಅಥವಾ ಔಟ್ಡೋರ್ ಆರ್ನಮೆಂಟಲ್ ಲೈಟ್ ಆಗಿರಬಹುದು, ಇವೆಲ್ಲವೂ ಕೂಡ ಸ್ಕೈ ಗ್ಲೋವನ್ನು ಉಂಟು ಮಾಡುತ್ತೆ. ದಿಸ್ ಲೈಟ್ ಅನ್ನುವಂಥದ್ದು ಡೈರೆಕ್ಟ್ಲಿ ಇನ್ ಟು ದಿ ಐಸ್ ಆಫ್ ದಿ ನಾಕ್ಟರ್ನಲ್, ಅಂದರೆ ಯಾವ ಪ್ರಾಣಿಗಳು ರಾತ್ರಿ ಹೊತ್ತಿನಲ್ಲಿ ಎಚ್ಚರವಾಗಿರುತ್ತೋ ಆ ರೀತಿಯ ರಾತ್ರಿ ಹೊತ್ತಿನಲ್ಲಿ ಎಚ್ಚರವಾಗಿರುವಂಥ ನಾಕ್ಟರ್ನಲ್ ಪ್ರಾಣಿಗಳಿಗೆ ಅವರುಗಳ ಕಣ್ಣುಗಳಿಗೆ ಡೈರೆಕ್ಟಾಗಿ ಕೂಡ ಫ್ಲಡ್ ಆಗುತ್ತೆ. ಹಾಗೆಯೇ ಸ್ಕೈಸ್ನಲ್ಲೂ ಕೂಡ ಇದು ಫ್ಲಡ್ ಆಗೋದ್ರಿಂದಾಗಿ ಪಾತನ್ನು ಕೂಡ ಮಿಸ್ಲೀಡ್ ಮಾಡುತ್ತೆ. ಸ್ಕೈ ಗ್ಲೋ ಅನ್ನುವಂಥದ್ದು ಇಟ್ ಈಸ್ ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ಲೈಟ್ ಪೊಲ್ಯೂಷನ್ ಅಂತಲೇ ಗುರುತಿಸ್ಕೊಳ್ಳುತ್ತೆ. ಹೇಗೆ ನಾವು ವಾಯುಮಾಲಿನ್ಯ, ಜಲಮಾಲಿನ್ಯ ಅಂತ ಹೇಳಿ ಕರಿತೇವೆ, ಅದೇ ರೀತಿಯಾಗಿ ಲೈಟ್ ಪೊಲ್ಯೂಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಇದ್ದು, ಇದರಲ್ಲಿ ಸ್ಕೈ ಗ್ಲೋ ಅನ್ನುವಂಥದ್ದು ಒನ್ ಆಫ್ ದಿ ಕಾಂಪೊನೆಂಟ್ಸ್ ಆಗುತ್ತೆ ಲೈಟ್ ಪೊಲ್ಯೂಷನ್ನಿಗೆ. ಹಾಗೆಯೇ ಸಿನಾರಿಯೋ ಆಫ್ ಸ್ಕೈ ಗ್ಲೋವನ್ನು ಗ್ಲೋಬಲಿ ಹೇಗಿದೆ ಅಂತ ನೋಡೋದೇ ಆದರೆ, ಸ್ಕೈ ಗ್ಲೋ ಅನ್ನುವಂಥದ್ದು ಗ್ಲೋಬಲಿ ಅರೌಂಡ್ 6.5%ಗೂ ಹೆಚ್ಚಿನದಾಗಿ ಯುರೋಪ್ನಲ್ಲಿ ಬ್ರೈಟನ್ ಆಗೋದನ್ನು ಕಾಣ್ಬೋದು. ನಾರ್ತ್ ಅಮೆರಿಕಾ 10.4%ಗಿಂತಲೂ ಕೂಡ ಹೆಚ್ಚಿನಂಥದ್ದು. ರೆಸ್ಟ್ ಆಫ್ ದಿ ವರ್ಲ್ಡ್ನಲ್ಲಿ 7.7%ನಷ್ಟು ಕಾಣಬಹುದಾಗಿದೆ. ಭಾರತದ ಸ್ಥಿತಿಗತಿಯನ್ನು ನೋಡೋದಾದರೆ 2016ರ ರಿಪೋರ್ಟ್ ಒಂದು ತಿಳಿಸುತ್ತೆ, 19.5% ಭಾರತದ ಜನಸಂಖ್ಯೆ ದ ಲೋಯೆಸ್ಟ್ ಫ್ರ್ಯಾಕ್ಷನ್ ಅಮಾಂಗ್ G20 ಕಂಟ್ರೀಸ್ಗಳಷ್ಟು ಸ್ಕೈ ಗ್ಲೋವನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ ಹೇಳಿ. ಲೆವೆಲ್ ಆಫ್ ಸ್ಕೈ ಗ್ಲೋ ಅನ್ನುವಂಥದ್ದು G20 ಕಂಟ್ರೀಸ್ಗಳಲ್ಲೇ ಅತಿ ಕಡಿಮೆ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಭಾರತದಲ್ಲಿ ಸ್ಕೈ ಗ್ಲೋ ಕಡಿಮೆ ಲೋಯೆಸ್ಟ್ ಫ್ರ್ಯಾಕ್ಷನ್ ಆಗಿದ್ದರೂ ಕೂಡ ಎಷ್ಟರ ಮಟ್ಟಿಗೆ ಇದು ಲೈಟ್ ಇದೆ ಅಂತ ಅಂದರೆ, ಮಿಲ್ಕಿ ವೇ ಗ್ಯಾಲಾಕ್ಸಿ ಅನ್ನುವಂಥದ್ದು ನಮಗೆ ಔಟ್ ಆಫ್ ಸೈಟ್ನಲ್ಲಿ ಆಗುವಷ್ಟು ಅದನ್ನು ದೂರ ಇಡುತ್ತೆ. ಯಾಕೆಂದರೆ ಅಲ್ಲಿ ಬೆಳಕು ಹೆಚ್ಚಿನದಾಗಿ ಇರೋದರಿಂದ, ಸ್ಕೈ ಗ್ಲೋ ಇರೋದರಿಂದಾಗಿ ಅಷ್ಟರ ಮಟ್ಟಿಗೆ ಭಾರತದಲ್ಲಿ ಸ್ಕೈ ಗ್ಲೋವನ್ನು ಎಕ್ಸ್ಪೀರಿಯನ್ಸ್ ಮಾಡಲಾಗಿದೆ ಅಂತ ಹೇಳಿ 2016ರ ಒಂದು ಅಧ್ಯಯನ ತಿಳಿಸುತ್ತೆ. ಇನ್ನು 2017ರ ಮತ್ತೊಂದು ರಿಪೋರ್ಟ್ನಲ್ಲಿ 2012ರಿಂದ 2016ರವರೆಗಿನ ಒಂದು ಡೇಟಾವನ್ನು ತಗೊಂಡು ಇನ್ನು ಭಾರತದ ವಿಚಾರಕ್ಕೆ ಬಂದಾಗ, ಭಾರತದಲ್ಲಿ ಈ ಒಂದು ಅವಧಿಯಲ್ಲಿ 1.07 to 1.09%ನಷ್ಟು ಲಿಟ್ ಆಗಿರ್ತಕ್ಕಂಥ ಏರಿಯಾಸ್ಗಳೇ ಇನ್ಕ್ರೀಸ್ ಆಗಿದೆ 2012ರಿಂದ 2016ರ ಅವಧಿಗೆ ನಾವು ನೋಡಿದಂಥ ಸಂದರ್ಭದಲ್ಲಿ. ಅಂದರೆ ಎಲ್ಲಿ ಲೈಟ್ ಬೀಳ್ತಿತ್ತೋ ಆ ಪ್ರದೇಶದ ಒಂದು ಜಾಗದ ವಿಸ್ತೀರ್ಣ ಏನಿದೆ ಅದೇ 1% ಹೆಚ್ಚಾಗಿರುವಂಥದ್ದನ್ನು ತಿಳಿಸುತ್ತೆ. ಹಾಗಾದರೆ ಈ ರೀತಿಯ ಸ್ಕೈ ಗ್ಲೋನಿಂದ ಆಗಬಹುದಾದಂಥ ಇಂಪ್ಲಿಕೇಶನ್ಸ್ ಏನು ಅಂತ ಅಂದರೆ, ಎನರ್ಜಿ ವೇಸ್ಟ್ ಆಗುತ್ತೆ, ಮನಿ ವೇಸ್ಟ್ ಆಗುತ್ತೆ, ಮತ್ತು ಎಕೋಸಿಸ್ಟಮ್ ಮತ್ತು ವೈಲ್ಡ್ ಲೈಫ್ಗೆ ಡಿಸ್ಟ್ರಪ್ಷನನ್ನು ಮಾಡುತ್ತೆ. ಹ್ಯೂಮನ್ ಹೆಲ್ತ್ಗೂ ಕೂಡ ಇದು ಹಾರ್ಮ್ ಆಗುವಂಥ ಒಂದು ಅಂಶ ಆಗುತ್ತೆ. ಹಾಗಾದರೆ ಏನೆಲ್ಲ ಸೊಲ್ಯೂಷನ್ಸ್ಗಳನ್ನು ಕಾಣ್ಬೋದು ಅಂತ ಅಂದರೆ, ಆ್ಯನ್ ಆ್ಯಂಗಲ್ ಬಿಲೋ ದಿ ಪ್ಲೇನ್ ಆಫ್ ದಿ ಆರಿಸನ್ ಏನಿರುತ್ತೆ, ಈ ರೀತಿಯ ಲೈಟನ್ನು ರಿಸರ್ಚರ್ಸ್ಗಳು ಲೈಟ್ ಸೋರ್ಸಸ್ ಕ್ಯಾಸ್ಟಿಂಗ್ ಲೈಟ್ ಅಟ್ ಆ್ಯನ್ ಆ್ಯಂಗಲ್ ಬಿಲೋ ದಿ ಪ್ಲೇನ್ ಆಫ್ ದಿ ಆರಿಸನ್, ಈ ರೀತಿಯ ಒಂದು ಲೈಟನ್ನು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ದೇ ಕ್ಯಾನ್ ಬಿ ಶೀಲ್ಡೆಡ್ ಸೊ ದಟ್ ದೇ ಡು ನಾಟ್ ಶೆಡ್ ಲೈಟ್ ಇನ್ ಟು ದಿ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಮತ್ತು ಸ್ಕೈ.
ಈ ರೀತಿಯ ಒಂದು ಲೈಟನ್ನು ಬಳಕೆ ಮಾಡೋದ್ರ ಬಗ್ಗೆ ರಿಸರ್ಚರ್ಸ್ಗಳು ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರಲಿ, ಸ್ಕೈ ಗ್ಲೋ ಅಂದರೆ ಏನು ಅನ್ನುವಂಥದ್ದು ತಿಳಿದಿರಬೇಕು, ಇದರ ಇಂಪ್ಲಿಕೇಶನ್ಸ್ಗಳು ಕೂಡ ತಿಳಿದಿರಲಿ. ಯಾಕೆಂದರೆ ನೇರವಾಗಿ ಪ್ರಿಲಿಮ್ಸ್ ಪ್ರಶ್ನೆಯಲ್ಲಿ ಈ ಕಾನ್ಸೆಪ್ಟ್ ಮತ್ತು ಕಾನ್ಸೆಪ್ಟ್ ಬೇಸ್ಡ್ ಆದಂಥ ಕ್ವೆಶನ್ಸ್ಗಳನ್ನು, ಇದರಿಂದ ಆಗಬಹುದಾದಂಥ ಎಫೆಕ್ಟ್ಸ್ ಏನು, ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದಾಗಿರುತ್ತೆ. ಮುಂದಿನ ಆರ್ಟಿಕಲ್ ಭಾರ್ OS ಸಾಫ್ಟ್ವೇರ್. ಸಾಮಾನ್ಯಾಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ IIT ಮದ್ರಾಸ್ ಇನ್ಕ್ಯುಬೇಟೆಡ್ ಕಂಪನಿಯು ಭಾರ್ OS ಅನ್ನು, ಈ ರೀತಿಯ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದೆ. ಹಾಗಾದರೆ ಏನಿದು ಭಾರ್ OS ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಇದೊಂದು ಇಂಡಿಜಿನಸ್ ಆದಂಥ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಆಗಿರ್ತಕ್ಕಂಥದ್ದು. ಮೊಬೈಲ್ OS ಆಗಿದೆ, ಇಂಡಿಜಿನಸ್ ಮೊಬೈಲ್ OS ಆಗಿದೆ. ಉದಾಹರಣೆಗೆ ಆಂಡ್ರಾಯ್ಡ್, iOS ಅಂತೇನು ಕರಿತೇವೆ, ಈ ರೀತಿ ಭಾರ್ OS ಅನ್ನುವಂಥದ್ದು ಒಂದು ಸಾಫ್ಟ್ವೇರ್ ಆಗಿದೆ. ಇಲ್ಲಿ ಪ್ರೈವಸಿ ಮತ್ತು ಸೆಕ್ಯುರಿಟಿಯ ಕಡೆಗೆ ಫೋಕಸ್ ಮಾಡಲಾಗ್ತಾ ಇದೆ. ಇದೊಂದು ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಆಗಿದ್ದು, ಈ ಸಾಫ್ಟ್ವೇರ್ ಅನ್ನುವಂಥದ್ದು ಕೋರ್ ಇಂಟರ್ಫೇಸ್ ಆನ್ ಅ ಸ್ಮಾರ್ಟ್ ಫೋನ್ ಲೈಕ್ ಆಂಡ್ರಾಯ್ಡ್ ಬೈ ಗೂಗಲ್ ಆ್ಯಂಡ್ iOS ಬೈ ಆ್ಯಪಲ್ ಏನಿರುತ್ತೆ ಆ ರೀತಿ ಇರ್ತಕ್ಕಂಥದ್ದು. ಇದು ಏನಕ್ಕೆ ಬಳಕೆ ಆಗುತ್ತೆ ಅಂದರೆ ಸ್ಮಾರ್ಟ್ಫೋನ್ ಯೂಸರ್ಸ್ಗಳಿಗೆ ಡಿವೈಸ್ನೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಮತ್ತು ಅದರ ಫೀಚರ್ಸ್ಗಳನ್ನು ಆಕ್ಸೆಸ್ ಮಾಡೋದಕ್ಕೆ, ಸೇಫ್ಟಿಯನ್ನು ಎನ್ಶ್ಯೂರ್ ಮಾಡೋದಕ್ಕೆ ಇದು ಬಳಕೆ ಆಗುತ್ತೆ. ಭಾರ್ OS ಅನ್ನುವಂಥದ್ದು ಸೆಲ್ಫ್ ರಿಲಯಂಟ್ ಇಂಡಿಯಾ ಅಥವಾ ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ ಏನು ನಾವು ಸ್ವಾವಲಂಬನೆಯನ್ನು ಪಡ್ಕೊಳ್ಳೋದಕ್ಕೆ, ನಮ್ಮ ಮೇಲೆ ನಾವು ಡಿಪೆಂಡೆನ್ಸಿಯನ್ನು ಹೊಂದುವಂತೆ ನಾವೇನು ಗಮನ ಹರಿಸ್ತಿದ್ದೇವೆ ಹೆಚ್ಚಿನದಾಗಿ, ಈ ರೀತಿಯ ಆತ್ಮನಿರ್ಭರ ಭಾರತಕ್ಕೆ, ಸೆಲ್ಫ್ ರಿಲಯಂಟ್ ಇಂಡಿಯಾವರೆಗೆ ಇದು ಒಂದು ಕಾಂಟ್ರಿಬ್ಯೂಷನ್ ಆಗಿರ್ತಕ್ಕಂಥದ್ದು. ನಮ್ಮದೇ ಆದಂಥ ಒಂದು ಸೆಕ್ಯೂರ್ ಆಪ್ರೇಟಿಂಗ್ ಸಿಸ್ಟಮನ್ನು ಹೊಂದುವಂಥ ಒಂದು ಸಾಫ್ಟ್ವೇರನ್ನು ಹೊಂದೋದಕ್ಕೆ ಇಂಡಿಯಾ ಬೇಸ್ಡ್ ಯೂಸರ್ಸ್ಗಳಿಗೆ ಈ ಭಾರ್ OS ಅನ್ನುವಂಥದ್ದು ಹೆಲ್ಪ್ಫುಲ್ ಆಗುತ್ತೆ. ಭಾರ್ ಅನ್ನುವಂಥದ್ದು ಭಾರತ್ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಭಾರ್ OS ಅನ್ನುವಂಥದ್ದು ಈ ರೀತಿ ಒಂದು ಸೆಕ್ಯೂರ್ ಆದಂಥ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಆಗಿದ್ದು, ಇದು ಇಂಡಿಯಾ ಬೇಸ್ಡ್ ಯೂಸರ್ಸ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಭಾರ್ OS ಸರ್ವೀಸಸ್ಗಳನ್ನು ಕರೆಂಟ್ಲಿ ಆರ್ಗನೈಸೇಷನ್ಸ್ಗಳಿಗೆ ಪ್ರೊವೈಡ್ ಮಾಡಲಾಗ್ತಾ ಇದೆ. ಯಾವ ಆರ್ಗನೈಸೇಷನ್ಸ್ಗಳಲ್ಲಿ ಪ್ರೈವಸಿ ಸೆಕ್ಯುರಿಟಿ ರಿಕ್ವೈರ್ಮೆಂಟ್ಸ್ಗಳು ಸ್ಟ್ರಿಂಜೆಂಟ್ ಆಗಿ ಇದೆಯೋ ಅಂಥ ಆರ್ಗನೈಸೇಷನ್ಸ್ಗಳಿಗೆ ಪ್ರೊವೈಡ್ ಮಾಡಲಾಗ್ತಾ ಇದೆ. ಹಾಗೆಯೇ ಪ್ರೈವೇಟ್ ಕ್ಲೌಡ್ ಸರ್ವೀಸಸನ್ನು ಪ್ರೈವೇಟ್ 5G ನೆಟ್ವರ್ಕ್ಸ್ಗಳ ಮುಖಾಂತರವಾಗಿ ಯಾವ ಯೂಸರ್ಸ್ಗಳು ರಿಕ್ವೈರ್ ಮಾಡ್ಕೊಳ್ತಾರೋ ಅಂಥವರಿಗೆ ಈಗ ಇದನ್ನು ಬಳಕೆಗೆ ನೀಡಲಾಗ್ತಾ ಇದೆ. ಇದರ ಫೀಚರ್ಸ್ ಅಂತ ಅಂದರೆ ಇದು ನೇಟಿವ್ ಓವರ್ ದ ಏರ್, ಅಂದರೆ ಭಾರ್ OS ಅನ್ನುವಂಥದ್ದು ನೋಟಾ ಅಪ್ಡೇಟ್ಸ್ಗಳನ್ನು ಆಫರ್ ಮಾಡುತ್ತೆ, ನೇಟಿವ್ ಓವರ್ ದ ಏರ್ ಅಪ್ಡೇಟ್ಸ್ಗಳನ್ನು ಆಫರ್ ಮಾಡುತ್ತೆ. ಇದರ ಅರ್ಥ ಸೆಕ್ಯುರಿಟಿ ಅಪ್ಡೇಟ್ಸ್ ಆ್ಯಂಡ್ ಬಗ್ ಫಿಕ್ಸಸ್ ವಿಲ್ ಬಿ ಆಟೋಮ್ಯಾಟಿಕಲಿ ಇನ್ಸ್ಟಾಲ್ಡ್ ರಾದರ್ ದ್ಯಾನ್ ಯೂಸರ್ಸ್ಗಳು ಆಗಾಗ ಚೆಕ್ ಮಾಡಿ ಅಪ್ಡೇಟ್ಸ್ಗಳನ್ನು ಮಾಡೋದ ಹೊರತು ಅದಾಗದೇ ಇದು ಸೆಕ್ಯುರಿಟಿ ಅಪ್ಡೇಟ್ಸ್ ಮತ್ತು ಬಗ್ ಫಿಕ್ಸಸ್ ಅನ್ನುವಂಥದ್ದು ಆಟೋಮ್ಯಾಟಿಕಲಿ ಇನ್ಸ್ಟಾಲ್ ಆಗುವಂಥ ನೇಟಿವ್ ಓವರ್ ದ ಏರ್ ಅಪ್ಡೇಟ್ಸನ್ನು ಭಾರ್ OS ಅನ್ನುವಂಥದ್ದು ಆಫರ್ ಮಾಡುತ್ತೆ. ಹಾಗೆ ಇದರ ಬಳಕೆದಾರರಿಗೆ ಯಾವುದೇ ರೀತಿಯಾದಂಥ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಸ್ಗಳು ಅಥವಾ ಅವುಗಳನ್ನು ಇಟ್ಕೊಳ್ಳೇಬೇಕು, ಬಳಕೆ ಮಾಡಲೇಬೇಕು ಅನ್ನುವಂಥದ್ದು ಇರೋದಿಲ್ಲ. ಇದರ ಮೇಲೆ ಯಾವುದೇ ರೀತಿಯ ಡಿಫಾಲ್ಟ್ ಆ್ಯಪ್ಸ್ಗಳನ್ನು ಇದು ಹೊಂದಿರೋದಿಲ್ಲ. ಹಾಗೆಯೇ ಇದು ಒಂದು ಪ್ರೈವೇಟ್ ಆ್ಯಪ್ ಸ್ಟೋರ್ ಸರ್ವೀಸಸ್ ಪಾಸ್ ಅನ್ನುವಂಥ ಒಂದು ಸರ್ವೀಸಸ್ಗಳನ್ನು ಒಳಗೊಳ್ಳುತ್ತೆ. ಈ ರೀತಿಯ ಒಂದು ಸಿಸ್ಟಮನ್ನು ಇದು ಬಳಕೆ ಮಾಡುತ್ತೆ. ಇದರಿಂದಾಗಿ ಯಾವ ಆ್ಯಪ್ಸ್ಗಳು ಯೂಸರ್ಸ್ಗಳಿಗೆ ಸೇಫ್ ಅನ್ನುವಂಥದ್ದು ಇರುತ್ತೋ ಅಂಥ ಆ್ಯಪ್ಸ್ಗಳನ್ನು ಎಕ್ಸಾಮೈನ್ ಮಾಡಿ, ಕ್ಯೂರೇಟ್ ಮಾಡಿ ಅವುಗಳನ್ನು ನಾವು ಬಳಕೆ ಮಾಡುವಂತೆ ಅಲೋ ಮಾಡುತ್ತೆ. ಯೂಸರ್ಸ್ಗಳು ಅದರ್ ಆ್ಯಪ್ಸ್ಗಳನ್ನು ಕೂಡ ಯೂಸ್ ಮಾಡಬಹುದು ಆ್ಯಸ್ ಲಾಂಗ್ ಆ್ಯಸ್ ದೇ ಮೀಟ್ ಭಾರ್ OS ಪಾಸ್ ಸ್ಟ್ಯಾಂಡರ್ಡ್ಸ್. ಪಾಸ್ ಅಂತ ಅಂದರೆ ಪ್ರೈವೇಟ್ ಆ್ಯಪ್ ಸ್ಟೋರ್ ಸರ್ವೀಸಸ್, ಪ್ರೈವೇಟ್ ಆ್ಯಪ್ ಸ್ಟೋರ್ ಸರ್ವೀಸಸ್ಗಳ ಸ್ಟ್ಯಾಂಡರ್ಡ್ಸನ್ನು ಮೀಟ್ ಮಾಡುವಂಥ ಬೇರೆ ಆ್ಯಪ್ಸ್ಗಳನ್ನು ಕೂಡ ನಾವು ಬಳಕೆ ಮಾಡಬಹುದಾಗಿರುತ್ತೆ. ಇದರ ಮಹತ್ವ ಏನು ಅಂತ ಅಂದರೆ ಮುಖ್ಯವಾಗಿ ಲೋಕಲಿ ಡೆವಲಪ್ಡ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಮತ್ತು ಹ್ಯೂಜ್ ಲೀಪ್ ಅನ್ನುವಂಥದ್ದು ಏನಿದೆ ಇಂಡಿಜಿನಸ್ ಎಕೋಸಿಸ್ಟಮ್ನಲ್ಲಿ ಮತ್ತು ಸೆಲ್ಫ್ ರಿಲಯನ್ಸನ್ನು ನಾವು ಹೊಂದೋ ವಿಚಾರದಲ್ಲಿ ಅದನ್ನು ಆ ಒಂದು ಗ್ಯಾಪನ್ನು ಫಿಲ್ ಮಾಡೋದಕ್ಕೆ ಅಂತ ಹೇಳಿ ಭಾರ್ OS ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಪ್ರೈವಸಿ ಇಶ್ಯೂಸ್, ಸೆಕ್ಯುರಿಟಿ ಇಶ್ಯೂಸ್ಗಳಿಗೆ ಇದು ಆ ಒಂದು ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಗೂಗಲ್ ಆ್ಯಂಡ್ರಾಯ್ಡ್ಗಿಂತ ಯಾವ ರೀತಿಯಾಗಿ ಇದು ವಿಭಿನ್ನವಾಗಿದೆ ಅಂತ ಅಂದರೆ ಭಾರ್ OS ಅನ್ನುವಂಥದ್ದು ಆ್ಯಂಡ್ರಾಯ್ಡ್ ಓಪನ್ ಸೋರ್ಸ್ ಪ್ರಾಜೆಕ್ಟ್ AOSP ಆಗಿದ್ದು ಸಂವಾಟ್ ಇದು ಗೂಗಲ್ ಆ್ಯಂಡ್ರಾಯ್ಡ್ಗೆ ಸಿಮಿಲರ್ ಆಗೇ ಇರುತ್ತೆ. ಆದರೆ ಇದು ಗೂಗಲ್ ಸರ್ವೀಸಸ್ಗಳ ರೀತಿಯಲ್ಲಿ ಪ್ರೀಲೋಡೆಡ್ ರೆಗ್ಯುಲರ್ ಆ್ಯಂಡ್ರಾಯ್ಡ್ ಫೋನ್ಸ್ಗಳಿಗೆ ಏನಿರುತ್ತೆ ಆ ರೀತಿಯ ಗೂಗಲ್ ಸರ್ವೀಸಸ್ಗಳು ಇದರಲ್ಲಿ ಪ್ರೀಲೋಡ್ ಆಗಿ ಇರೋದಿಲ್ಲ. ಭಾರ್ OS ಅನ್ನುವಂಥದ್ದು ಯಾವ ಆ್ಯಪ್ಸ್ಗಳ ಅವಶ್ಯಕತೆ ಇದೆಯೋ ಯೂಸರ್ಸ್ಗಳಿಗೆ ಅವುಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ದಟ್ ಯೂಸರ್ಸ್ ಆರ್ ಫ್ರೀ ಟು ಡೌನ್ಲೋಡ್ ಓನ್ಲಿ ದೋಸ್ ಆ್ಯಪ್ಸ್ ದೇ ಲೈಕ್ ರಾದರ್ ದ್ಯಾನ್ ಫೋರ್ಸ್ಡ್ ಆಗಿ ಗೂಗಲ್ ಸರ್ವೀಸಸ್ಗಳನ್ನು ಅವರು ಬಳಸಲೇಬೇಕು ಅನ್ನುವಂಥದ್ದು ಇರೋದಿಲ್ಲ. ವೆರಾಸ್ ಆ್ಯಂಡ್ರಾಯ್ಡ್ನಲ್ಲಿ ಈ ರೀತಿಯ ಒಂದು ಹೇರಿಕೆ ಅನ್ನುವಂಥದ್ದು ಇರುತ್ತೆ. ಆದರೆ ಈ ಭಾರ್ OSನಲ್ಲಿ ಇದು ಇರೋದಿಲ್ಲ. ಸಾಮಾನ್ಯವಾಗಿ ಆ್ಯಂಡ್ರಾಯ್ಡ್ನಲ್ಲಿ ನಾವು ಗೂಗಲನ್ನು ಒಂದು ಡಿಫಾಲ್ಟ್ ಬ್ರೌಸರನ್ನಾಗಿ ಸೆಟ್ ಮಾಡಲಾಗಿರುತ್ತೆ ಆ್ಯಂಡ್ರಾಯ್ಡ್ ಫೋನ್ಸ್ನಲ್ಲಿ. ಭಾರ್ OS ಮೇಕರ್ಸ್ಗಳು ಈಗ
ಡಕ್ ಡಕ್ ಗೋ ಅನ್ನು ಈಗ ಡಿಫಾಲ್ಟ್ ಬ್ರೌಸರನ್ನಾಗಿ ಮಾಡ್ಕೊಳ್ಳೋದಕ್ಕೆ ದೇ ಆರ್ ಲುಕಿಂಗ್ ಫಾರ್ ದ ಪಾರ್ಟ್ನರ್ ವಿತ್ ಡಕ್ ಡಕ್ ಗೋ. ಡಕ್ ಡಕ್ ಗೋ ಅನ್ನುವಂಥದ್ದು ಒಂದು ಪ್ರೈವಸಿ ಫೋಕಸ್ಡ್ ಬ್ರೌಸರ್ ಆಗಿದ್ದು ಸೆವರಲ್ ಪ್ರೈವಸಿ ಸೆಂಟ್ರಿಕ್ ಫೀಚರ್ಸ್ಗಳಾದಂಥ ಅನಾನಿಮಸ್ ಬ್ರೌಸಿಂಗ್ ಮೋಡ್ ಆಗಿರ್ಬೋದು, ಪ್ರೈವಸಿ ಗ್ರೇಡ್ ಆಗಿರ್ಬೋದು, ಈ ರೀತಿಯ ಒಂದು ಪ್ರೈವಸಿ ಫೋಕಸ್ಡ್ ಆದಂಥ ಬ್ರೌಸರ್ ಆಗಿ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ರಿಸ್ಕ್ ಆಫ್ ಮೂವಿಂಗ್ ಫ್ರಮ್ ಫಾಸಿಲ್ಸ್ ಟು ಕ್ಲೀನ್ ಎನರ್ಜಿ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಒಂದು ಅಧ್ಯಯನವು ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಚೇಂಜ್ ಜರ್ನಲ್ನಲ್ಲಿ ಪಬ್ಲಿಷ್ ಆಗಿದ್ದು ಇದು ಭಾರತದ ಆರ್ಥಿಕ ವಲಯದ ಕುರಿತಂತೆ ಈ ರೀತಿ ತಿಳಿಸ್ತಾ ಇದೆ. ಈಗ ಭಾರತದ ಆರ್ಥಿಕ ವಲಯ ಅನ್ನುವಂಥದ್ದು ಫಾಸಿಲ್ ಫ್ಯೂಯಲ್ಸ್ಗಳಿಂದ ಕ್ಲೀನ್ ಎನರ್ಜಿಯ ಕಡೆಗೆ ಟ್ರಾನ್ಸಿಷನನ್ನು ಹೊಂದುತ್ತಾ ಇದೆ, ಶಿಫ್ಟನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಆರ್ಥಿಕ ವಲಯ ಅನ್ನುವಂಥದ್ದು ಹೈಲಿ ಎಕ್ಸ್ಪೋಸ್ ಆಗಿದೆ, ಲಾರ್ಜ್ಲಿ ಡಿಪೆಂಡೆಂಟ್ ಆನ್ ಫಾಸಿಲ್ ಫ್ಯೂಯಲ್ಸ್ ಆಗಿತ್ತು. ಇನ್ನು ಮುಂದೆ ಕ್ಲೀನ್ ಎನರ್ಜಿಯ ಮೇಲೆ ಡಿಪೆಂಡ್ ಆಗೋದ್ರ ಕಡೆ ನಾವು ಗಮನ ಹರಿಸೋದ್ರಿಂದ ನಮ್ಮ ಆರ್ಥಿಕ ವಲಯ ಅನ್ನುವಂಥದ್ದು ರಿಸ್ಕ್ಗೆ ಒಳಪಡ್ತಾ ಇದೆ, ರಿಸ್ಕಿಗೆ ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಹಾಗಾದರೆ ಈ ಫೈಂಡಿಂಗ್ಸ್ನಲ್ಲಿ ಕಾಣುವಂಥ ಮುಖ್ಯ ಅಂಶಗಳನ್ನು ಒಮ್ಮೆ ನಾವು ಚರ್ಚೆ ಮಾಡೋಣ. ಈ ರೀತಿಯ ಒಂದು ಟ್ರಾನ್ಸಿಷನ್ ಅನ್ನುವಂಥದ್ದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಎಕಾನಮಿಯನ್ನು ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಭಾರತದ ಫಿನಾನ್ಷಿಯಲ್ ಸೆಕ್ಟರ್ ಅನ್ನುವಂಥದ್ದು ಹೈಲಿ ಎಕ್ಸ್ಪೋಸ್ ಆಗ್ತಾ ಇದೆ ಫಾಸಿಲ್ ರಿಲೇಟೆಡ್ ಎಲ್ಲ ಆ್ಯಕ್ಟಿವಿಟೀಸ್ಗಳ ವಿಚಾರದಲ್ಲಿ, ಫಾಸಿಲ್ ಫ್ಯೂಯಲ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳ ವಿಚಾರದಲ್ಲಿ. 60% ಆಫ್ ದಿ ಲೆಂಡಿಂಗ್ ಅನ್ನುವಂಥದ್ದು ಮೈನಿಂಗ್ ಸೆಕ್ಟರಿಗೆ, ಆಯಿಲ್ ಮತ್ತು ಗ್ಯಾಸ್ ಎಕ್ಸ್ಟ್ರಾಕ್ಷನ್ಗೆ ಅಂತ ಹೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗೆಯೇ 20% ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿನ ಡೆಪ್ಟ್ ಅನ್ನುವಂಥದ್ದು ಕೂಡ ಪೆಟ್ರೋಲಿಯಂ ರಿಫೈನಿಂಗ್ ಮತ್ತು ರಿಲೇಟೆಡ್ ಇಂಡಸ್ಟ್ರೀಸ್ಗಳದ್ದೇ ಆಗಿದೆ. ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಅನ್ನುವಂಥದ್ದು ಲಾರ್ಜೆಸ್ಟ್ ಸೋರ್ಸ್ ಆಫ್ ಕಾರ್ಬನ್ ಎಮಿಷನ್ ಆಗಿದ್ದು 5.2% ಅಷ್ಟು ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟಿಗೆ ಇದು ಕಾಂಟ್ರಿಬ್ಯೂಟ್ ಕೂಡ ಮಾಡ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಈ ರೀತಿಯ ಒಂದು ಟ್ರಾನ್ಸಿಷನ್ನ ವಿಚಾರಕ್ಕೆ ಬಂದಾಗ ಟ್ರಾನ್ಸಿಷನ್ನಿಗೆ ಎಕ್ಸ್ಪರ್ಟ್ಸ್ಗಳ ಕೊರತೆ ಕೂಡ ಇದೆ. ಫಿನಾನ್ಷಿಯಲ್ ಇನ್ಕ್ಲೂಷನ್ನ ವಿಚಾರದಲ್ಲಿ ಕೂಡ ಎಕ್ಸ್ಪರ್ಟ್ಸ್ಗಳ ಕೊರತೆ ಇರತಕ್ಕಂಥದ್ದು. ಅಪ್ರಾಪ್ರಿಯೇಟ್ ಆಗಿ ಅಡ್ವೈಸ್ ಮಾಡಬೇಕಾಗತ್ತೆ ಇನ್ಸ್ಟಿಟ್ಯೂಷನ್ಸ್ಗಳಿಗೆ. ಈ ರೀತಿಯ ಫಾಸಿಲ್ ಫ್ಯೂಯಲ್ನಿಂದ ಕ್ಲೀನ್ ಎನರ್ಜಿಗೆ ಟ್ರಾನ್ಸಿಷನ್ ಆಗುವಂಥ ಸಂದರ್ಭದಲ್ಲಿ ನಮ್ಮ ಆರ್ಥಿಕತೆ ಮೇಲಿನ ಕೊರತೆ ಅಥವಾ ಯಾವುದೇ ರಿಸ್ಕನ್ನು ಯಾವ ರೀತಿಯಾಗಿ ಕಡಿಮೆ ಮಾಡಬಹುದು ಅನ್ನುವಂಥ ವಿಚಾರದಲ್ಲಿ. ಇನ್ನು ಲೆಸ್ ಕೆಪಾಸಿಟಿಯನ್ನು ನಾವು ಹೊಂದಿದ್ದೇವೆ, ಯಾವುದೇ ರೀತಿಯ ಶಾಕ್ಸ್ ಮತ್ತು ಸ್ಟ್ರೆಸ್ಸಸ್ಗಳಿಗೆ ರೆಸ್ಪಾಂಡ್ ಮಾಡೋದಕ್ಕೆ ಲೆಸ್ ಕೆಪಾಸಿಟಿಯನ್ನು ಹೊಂದಿರತಕ್ಕಂಥದ್ದು ಮತ್ತೊಂದು ಸಮಸ್ಯೆ ಆಗುತ್ತೆ. ಮೋರ್ ಪಲ್ಯೂಟಿಂಗ್ ಮತ್ತು ಮೋರ್ ಎಕ್ಸ್ಪೆನ್ಸಿವ್ ಎನರ್ಜಿ ಸಪ್ಲೈ. ಫಿನಾನ್ಷಿಯಲ್ ಡಿಸಿಷನ್ಸ್ ಆಫ್ ಇಂಡಿಯನ್ ಬ್ಯಾಂಕ್ಸ್ ಮತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅನ್ನುವಂಥದ್ದು ಕಂಟ್ರಿಯನ್ನು ಇನ್ನಷ್ಟು ಹೆಚ್ಚು ಪಲ್ಯೂಟಿಂಗ್ ಮತ್ತು ಮೋರ್ ಎಕ್ಸ್ಪೆನ್ಸಿವ್ ಎನರ್ಜಿ ಸಪ್ಲೈನ ರೀತಿಗೆ ಎಡೆ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಉದಾಹರಣೆಗೆ ಕೇವಲ 17.5% ಬ್ಯಾಂಕ್ ಲೆಂಡಿಂಗ್ ಅನ್ನುವಂಥದ್ದು ಮಾತ್ರ ಪವರ್ ಸೆಕ್ಟರಿಗೆ, ಪ್ಯೂರ್ ಪ್ಲೇ ರಿನ್ಯೂವಬಲ್ಸ್ಗಳಿಗೆ ಅಂತ ಹೇಳಿ ನೀಡಲಾಗ್ತಾ ಇದೆ. ಕಾನ್ಸಿಕ್ವೆಂಟ್ಲಿ ಇಂಡಿಯಾ ಅನ್ನುವಂಥದ್ದು ಮಚ್ ಹೈಯರ್ ಎಲೆಕ್ಟ್ರಿಸಿಟಿಯನ್ನು ಕಾರ್ಬನ್ ಸೋರ್ಸಸ್ಗಳಿಂದಲೇ ಪಡ್ಕೊಳ್ತಾ ಇದೆ. ಕಂಪೇರ್ ಟು ಗ್ಲೋಬಲ್ ಆ್ಯಾವ್ರೇಜ್ ಇಂಡಿಯಾ ಮಚ್ ಹೈಯರ್ ಎಲೆಕ್ಟ್ರಿಸಿಟಿಯನ್ನು ಕಾರ್ಬನ್ ಸೋರ್ಸಸ್ಗಳಿಂದ ಪಡ್ಕೊಳ್ತಾ ಇದೆ. ಇನ್ನು ಪೊಟೆನ್ಷಿಯಲ್ನ ವಿಚಾರಕ್ಕೆ ಬಂದರೆ ಕರೆಂಟ್ಲಿ ಲೆಂಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪ್ಯಾಟ್ರನ್ಸ್ ಅನ್ನುವಂಥದ್ದು ಏನು ರಿವೀಲ್ ಮಾಡುತ್ತೆ ಅಂದರೆ ಭಾರತದ ಆರ್ಥಿಕ ವಲಯ ಅನ್ನುವಂಥದ್ದು ಹೆವಿಲಿ ಪೊಟೆನ್ಷಿಯಲ್ ಟ್ರಾನ್ಸಿಷನ್ ರಿಸ್ಕ್ಗಳಿಗೆ ಹೆಚ್ಚಿನದಾಗಿ ಎಕ್ಸ್ಪೋಸ್ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. 2021ರಲ್ಲಿ ಭಾರತ 2070 ವೇಳೆಗೆ ನೆಟ್ ಝೀರೋ ಎಮಿಷನ್ಸ್ಗಳನ್ನು ಅಚೀವ್ ಆಗ್ತೇವೆ ಅನ್ನುವಂಥ ಒಂದು ಕಮಿಟ್ಮೆಂಟನ್ನು ತಿಳಿಸಿತ್ತು. ಇಂಡಿಯಾ ಆಲ್ಸೋ ಅನೌನ್ಸ್ ಮಾಡಿದೆ ಹಾಫ್ ಆಫ್ ಇಟ್ಸ್ ಎಲೆಕ್ಟ್ರಿಸಿಟಿ ನೀಡ್ಸ್ಗಳನ್ನು ಅಂದರೆ 50% ಭಾರತಕ್ಕೆ ಬೇಕಾಗುವಷ್ಟು ಎಲೆಕ್ಟ್ರಿಸಿಟಿ ನೀಡ್ಸ್ಗಳನ್ನು 2030 ವೇಳೆಗೆ ನಾನ್ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಸೋರ್ಸಸ್ಗಳಿಂದಲೇ ನಾವು ಪಡ್ಕೊಳ್ತೇವೆ ಅನ್ನುವಂಥದ್ದು. ಇದರಿಂದಾಗಿ ನಮಗೆ ಈ ರೀತಿಯ ಒಂದು ಟ್ರಾನ್ಸಿಷನ್ನಿಗೆ ಸಾಕಷ್ಟು ಹಣವೂ ಕೂಡ ಬೇಕಾಗುತ್ತೆ ಮತ್ತು ಇಂಥ ಒಂದು ಟ್ರಾನ್ಸಿಷನ್ ಅನ್ನುವಂಥದ್ದು ಆಗೋದ್ರಿಂದಾಗಿ ನಮ್ಮ ಆರ್ಥಿಕತೆಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇರ್ತಕ್ಕಂಥದ್ದು. ಆದರೂ ಕೂಡ ಎನ್ವಿರಾನ್ಮೆಂಟೇ ಇಂಪಾರ್ಟೆಂಟ್ ಆಗೋದ್ರಿಂದ ಅಥವಾ ಇದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಒಂದು ವೇಳೆ ನಾವು ಎನ್ವಿರಾನ್ಮೆಂಟನ್ನು ಇದೇ ರೀತಿ ಹಾಳು ಮಾಡ್ತಾ ಹೋದಲ್ಲಿ. ಹಾಗಾಗಿ ಈ ರೀತಿಯ ಒಂದು ಟ್ರಾನ್ಸಿಷನ್ ಏನೋ ಅವಶ್ಯಕ ಇದೆ, ಆದರೆ ಇದರಿಂದ ಆಗಬಹುದಾದಂಥ ನಮ್ಮ ಆರ್ಥಿಕತೆ ಮೇಲೆ ಆಗಬಹುದಾದಂಥ ನೆಗೆಟಿವ್ ಇಂಪ್ಲಿಕೇಶನ್ಸ್ಗಳನ್ನು ಕಡಿಮೆ ಮಾಡಲಿಕ್ಕೆ ಎಕ್ಸ್ಪರ್ಟ್ಸ್ಗಳ ಕೊರತೆ ಇದ್ದು ಆ ಒಂದು ಗ್ಯಾಪನ್ನು ಫಿಲ್ ಮಾಡಬೇಕಾಗಿದೆ ಮತ್ತು ಯಾವ ರೀತಿಯ ಒಂದು ಟ್ರಾನ್ಸಿಷನಿಂಗ್ ಆದಂಥ ಒಂದು ಪಾತನ್ನು ನಾವು ಹಿಡಿಬೇಕು ಅನ್ನುವಂಥದ್ರ ಕಡೆಗೆ ನಮಗೆ ಸರಿಯಾದ ಲೈಟನ್ನು ನಾವು ಕಂಡುಕೊಳ್ಬೇಕಾಗಿದೆ. ಮುಂದಿನ ಆರ್ಟಿಕಲ್ ನ್ಯಾಷನಲ್ ಟೂರಿಸಂ ಡೇ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ IT ಆ್ಯಂಡ್ ಕಂಪ್ಯೂಟರ್ಸ್ ಗೌರ್ಮೆಂಟ್ ಪಾಲಿಸೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಜಾನ್ವರಿ 25 ಪ್ರತಿ ವರ್ಷವೂ ಕೂಡ ನ್ಯಾಷನಲ್ ಟೂರಿಸಂ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೇವೆ. ಇದು ನಮಗೆ ತಿಳಿದಿರಲಿ. ಯಾವತ್ತು ರಾಷ್ಟ್ರೀಯ ಪ್ರವಾಸಿ ದಿನ ಅಂತ ಹೇಳಿ ಕರೆದಾಗ ನ್ಯಾಷನಲ್ ಟೂರಿಸಂ ಡೇ ಜಾನ್ವರಿ 25 ಅನ್ನುವಂಥದ್ದು ಗೊತ್ತಿರಲಿ. ಭಾರತದ ಒಂದು ನೈಸರ್ಗಿಕವಾದಂಥ ಸೌಂದರ್ಯವನ್ನು ರೆಕಗ್ನೈಸ್ ಮಾಡಲಿಕ್ಕೆ ಮತ್ತು ಟೂರಿಸಮ್ಮನ್ನು
ಭಾರತದ ಆರ್ಥಿಕತೆಗೆ ಎಷ್ಟು ಮಹತ್ವವನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ಸನ್ನು ರೈಸ್ ಮಾಡಲಿಕ್ಕೆ ಈ ದಿನವನ್ನು ನಾವು ಸೆಲೆಬ್ರೇಟ್ ಮಾಡಿ ರೆಕಗ್ನೈಸ್ ಮಾಡ್ತೇವೆ. ಇಂಡಿಯಾ ಅನ್ನುವಂಥದ್ದು ಒನ್ ಆಫ್ ದಿ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಆಗುತ್ತೆ ಆಲ್ ಅರೌಂಡ್ ದಿ ಗ್ಲೋಬ್ನಲ್ಲಿ ಬರುವಂಥ ಟೂರಿಸ್ಟ್ಸ್ಗಳಿಗೆ. ಹೆನ್ಸ್ ಟೂರಿಸಮ್ ಅನ್ನುವಂಥದ್ದು ಕಲ್ಚರಲ್ ಮತ್ತು ಎಕನಾಮಿಕ್ ಎರಡೂ ಟರ್ಮ್ಸ್ಗಳಲ್ಲಿ ಇಂಪಾರ್ಟೆನ್ಸನ್ನು ಹೊಂದಿರತಕ್ಕಂಥದ್ದು. ಭಾರತದ ಟೂರಿಸಮ್ ಸೆಕ್ಟರ್ ಅನ್ನುವಂಥದ್ದರ ಸ್ಥಿತಿಗತಿಯನ್ನು ನೋಡೋದೇ ಆದರೆ ಇಂಡಿಯಾ ಒಂದು ಡೈವರ್ಸ್ ಪೋರ್ಟ್ಫೋಲಿಯೋವನ್ನು ನೀಡುತ್ತೆ ಟೂರಿಸಮ್ನ ವಿಚಾರದಲ್ಲಿ. ಎಕೋ ಟೂರಿಸಮ್, ಕ್ರೂಸರ್ಸ್, ಬಿಸ್ನೆಸ್, ಸ್ಪೋರ್ಟ್ಸ್, ಎಜುಕೇಷನಲ್, ರೂರಲ್ ಮತ್ತು ಮೆಡಿಕಲ್ ಟ್ರಾವೆಲ್ ಆಗಿರ್ಬೋದು. ಈ ರೀತಿ ಮಿನಿಸ್ಟ್ರಿ ಆಫ್ ಟೂರಿಸಮ್ ಇನ್ ಇಂಡಿಯಾ ಅನ್ನುವಂಥದ್ದು ಕಂಟ್ರಿಯ ನ್ಯಾಷನಲ್ ಪಾಲಿಸೀಸ್ಗಳನ್ನು ಫಾರ್ಮುಲೇಟ್ ಮಾಡಲಿಕ್ಕೆ, ಅವುಗಳನ್ನು ಡೆವಲಪ್ ಮಾಡುವಂಥದ್ದು ಮತ್ತು ಟೂರಿಸಮನ್ನು ಪ್ರಮೋಟ್ ಮಾಡೋದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಹಾಗೆ ಲೋಕಲ್, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳೊಟ್ಟಿಗೆ ಕೊಲ್ಯಾಬರೇಟ್ ಆಗಿ ಅದು ಕಾರ್ಯ ಮಾಡುತ್ತೆ. ಭಾರತದ ಆರ್ಥಿಕತೆಯ ವಿಚಾರಕ್ಕೆ ಬಂದರೆ ಭಾರತವು ವರ್ಲ್ಡ್ ಟ್ರಾವೆಲ್ ಮತ್ತು ಟೂರಿಸಂ ಕೌನ್ಸಿಲ್ನ ವಿಚಾರದಲ್ಲಿ 6th ರ್ಯಾಂಕನ್ನು ಹೊಂದಿದೆ. ಇನ್ ಟರ್ಮ್ಸ್ ಆಫ್ ಟ್ರಾವೆಲ್ ಆ್ಯಂಡ್ ಟೂರಿಸಂ ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನಮ್ಮ GDPಗೆ ಅನ್ನುವಂಥ ವಿಚಾರಕ್ಕೆ ಬಂದಾಗ 2021ನೇ ಸಾಲಿನಲ್ಲಿ ಈ ಟೂರಿಸಂ ಅನ್ನುವಂಥದ್ದು ಟ್ರಾವೆಲ್ ಆ್ಯಂಡ್ ಟೂರಿಸಂ ಟೋಟಲ್ ಕಾಂಟ್ರಿಬ್ಯೂಷನ್ ಒಟ್ಟಾರೆ 6ನೇ ಒಂದು ಸ್ಥಾನವನ್ನು ಪಡ್ಕೊಳ್ಳುತ್ತೆ ವರ್ಲ್ಡ್ ಟ್ರಾವೆಲ್ ಆ್ಯಂಡ್ ಟೂರಿಸಂ ಕೌನ್ಸಿಲ್ನಲ್ಲಿ ಭಾರತದ ರ್ಯಾಂಕ್ ಅನ್ನುವಂಥದ್ದು. ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಅನ್ನುವಂಥದ್ದು 5.8% GDPಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಭಾರತದಲ್ಲಿ ಅನ್ನುವಂಥದ್ದು. ಹಾಗೆ ಇಂಡಿಯಾ ಕರೆಂಟ್ಲಿ 54th ಪ್ಲೇಸ್ನಲ್ಲಿದೆ ವರ್ಲ್ಡ್ ಎಕನಾಮಿಕ್ ಫೋರಮಿನ ಟ್ರಾವೆಲ್ ಆ್ಯಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ 2021ನೇ ಸಾಲಿನಲ್ಲಿ. ಆದರೆ ಭಾರತದಲ್ಲಿ ಟೂರಿಸಂ ಸೆಕ್ಟರ್ಗಿರ್ತಕ್ಕಂಥ ಚಾಲೆಂಜಸ್ ಏನು ಅಂತ ಅಂದರೆ, ಒಂದು ಟ್ರೈನಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ನ ಕೊರತೆ ಇದೆ. ಟೂರಿಸಂ ಇಂಡಸ್ಟ್ರಿ ಅನ್ನುವಂಥದ್ದು ಲೇಬರ್ ಇಂಟೆನ್ಸಿವ್ ಸೆಕ್ಟರ್ ಆಗಿದ್ದು ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನುವಂಥದ್ದು ಇಲ್ಲಿ ಬಹುಮುಖ್ಯವಾದಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಆದರೆ ಟ್ರೈನ್ಡ್ ಮ್ಯಾನ್ ಪವರಿನ ಕೊರತೆ ನಮ್ಮಲ್ಲಿ ಕಾಡ್ತಾ ಇದೆ ಮತ್ತು ಸಂಪನ್ಮೂಲಗಳನ್ನು ಓವರ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಹಿಮಾಲಯನ್ ರೀಜನ್ಸ್ನಲ್ಲಿ ನಾವು ಕಾಣ್ಬೋದಾಗಿದೆ ಓವರ್ ಕನ್ಸಂಪ್ಷನನ್ನು. ಮತ್ತು ಅನ್ಸಸ್ಟೈನಬಲ್ ಆಗಿ ಟೂರಿಸಮ್ ಆಗ್ತಾ ಇರೋದ್ರಿಂದಾಗಿ ಸಾಯಿಲ್ ಎರೋಷನ್ ಆಗ್ತಾ ಇದೆ, ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ, ಲಾಸ್ ಆಫ್ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಆಫ್ ಎಂಡೇಂಜರ್ಡ್ ಸ್ಪೀಸೀಸ್ ಇದು ಕೂಡ ಉಂಟಾಗ್ತಾ ಇದೆ. ಅವುಗಳ ಹ್ಯಾಬಿಟೇಟ್ಸ್ಗಳು ಕೂಡ ಲಾಸ್ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸೆಕ್ಯುರಿಟಿಯ ಕೊರತೆ ಕೂಡ ನಮ್ಮಲ್ಲಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ಸ್ಗಳಾಗಿರ್ಬೋದು, ಬೇಸಿಕ್ ಹೆಲ್ತ್ ಫೆಸಿಲಿಟೀಸ್ ಆಗಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಹೈಜೀನ್, ಸೇಫ್ಟಿ, ಸೆಕ್ಯುರಿಟಿ ಆಫ್ ಟೂರಿಸ್ಟ್ ಇವುಗಳು ಕೂಡ ನಮ್ಮಲ್ಲಿ ಕೊರತೆ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಹಾಗಾದರೆ ಭಾರತದಲ್ಲಿ ಟೂರಿಸಮನ್ನು ಹೆಚ್ಚುಗೊಳಿಸಲಿಕ್ಕೆ ತಂದಿರತಕ್ಕಂಥ ಇನಿಷಿಯೇಟಿವ್ಸ್ಗಳ ಬಗ್ಗೆ ಒಮ್ಮೆ ನಾವು ಗಮನ ಹರಿಸೋದಾದರೆ, ಸ್ವದೇಶ್ ದರ್ಶನ್ ಸ್ಕೀಮ್, ಡ್ರಾಫ್ಟ್ ನ್ಯಾಷನಲ್ ಟೂರಿಸಂ ಪಾಲಿಸಿ ಅಂತ ಹೇಳಿ 2022ರಲ್ಲಿ ಹೊರಬಂದಿದೆ. ದೇಖೋ ಅಪ್ನಾ ದೇಶ್ ಅನ್ನುವಂಥ ಒಂದು ಇನಿಷಿಯೇಟಿವ್, ನ್ಯಾಷನಲ್ ಗ್ರೀನ್ ಟೂರಿಸಂ ಮಿಷನ್ ಆಗಿರ್ಬೋದು, ಟೂರಿಸಂ ಡೇಯನ್ನು ಸೆಲೆಬ್ರೇಟ್ ಮಾಡುವಂಥದ್ದಾಗಿರ್ಬೋದು. ಹಾಗೆ ವರ್ಲ್ಡ್ ಟೂರಿಸಂ ಡೇ ಯಾವತ್ತು ಅಂದಾಗ 27 ಸೆಪ್ಟೆಂಬರ್ ಅನ್ನುವಂಥದ್ದು ಕೂಡ ತಿಳಿದಿರಲಿ. ಮುಂದಿನ ಆರ್ಟಿಕಲ್ ಕೇನ್ ಬೇಟ್ವಾ ರಿವರ್ ಲಿಂಕ್ ಪ್ರಾಜೆಕ್ಟ್ಗೆ ಕುರಿತಂತೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ವಾಟರ್ ರಿಸೋರ್ಸಸ್ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅನ್ನುವಂಥದ್ದು ಕೇನ್ ಬೆಟ್ವಾ ಲಿಂಕ್ ಪ್ರಾಜೆಕ್ಟ್ ಏನಿದೆ ಇದರ ಒಂದು ಮೀಟಿಂಗನ್ನು ಈಗ ಚೇರ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಇದನ್ನು ಒಂದು ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಅಂತ ಕರೆಯಲಾಗ್ತಾ ಇದೆ. ನ್ಯಾಷನಲ್ ಗೌರ್ಮೆಂಟಿನ ಒಂದು ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಅಂತ ಹೇಳಿ ತಿಳಿಸಲಾಗ್ತಾ ಇದೆ. ಹಾಗೆ ವಾಟರ್ ಸೆಕ್ಯುರಿಟಿ ಮತ್ತು ಸೋಷಿಯಲ್ ಎಕನಾಮಿಕ್ ಡೆವಲಪ್ಮೆಂಟಿಗೆ ಬುಂದೇಲ್ಖಂಡ್ ರೀಜನ್ನಲ್ಲಿ ಈ ಒಂದು ಡೆವಲಪ್ಮೆಂಟಿಗೆ ಇದು ಬಹಳಷ್ಟು ಪ್ರಮುಖ ಅನ್ನುವಂಥದ್ದನ್ನು ಕೂಡ ತಿಳಿಸಲಾಗ್ತಾ ಇದೆ. ಡಿಸೆಂಬರ್ 2021ರಲ್ಲಿ ಯೂನಿಯನ್ ಕ್ಯಾಬಿನೆಟ್ ಅನ್ನುವಂಥದ್ದು ಈ ಕೇನ್ ಬೆಟ್ವಾ ಲಿಂಕ್ ಪ್ರಾಜೆಕ್ಟ್ಗೆ ಅಂತ ಹೇಳಿ 44,605 ಕೋಟಿ ರೂಪಾಯಿಗಳ ಟೋಟಲ್ ಕಾಸ್ಟ್ನಲ್ಲಿ ಈ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿ ಯೂನಿಯನ್ ಕ್ಯಾಬಿನೆಟ್ ಅನ್ನುವಂಥದ್ದು ನಿರ್ಧಾರವನ್ನು ತಗೊಂಡಿತ್ತು. ಈ ಪ್ರಾಜೆಕ್ಟ್ ಅನ್ನುವಂಥದ್ದು ಪೊಲಿಟಿಕಲ್ ಮತ್ತು ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗಳಿಂದಾಗಿ ಡಿಲೇ ಆಗಿರ್ತಕ್ಕಂಥದ್ದು. ಹಾಗಾದರೆ ಕೇನ್ ಬೆಟ್ವಾ ಲಿಂಕಿಗೆ ಕುರಿತಂತೆ, ಲಿಂಕ್ ಪ್ರಾಜೆಕ್ಟ್ಗಳಿಗೆ ಕುರಿತಂತೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇದೊಂದು ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಆಗಿದ್ದು ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಕೇನ್ ನದಿಯಲ್ಲಿರ್ತಕ್ಕಂಥ ಸರ್ಪ್ಲೆಸ್ ವಾಟರನ್ನು, ಕೇನ್ ನದಿ ಮಧ್ಯಪ್ರದೇಶ್, ಇದನ್ನು ಉತ್ತರ ಪ್ರದೇಶದ ಬೇಟ್ವಾ ನದಿಯ ರೀಜನ್ ಏನಿದೆ ಇಲ್ಲಿರ್ತಕ್ಕಂಥ ಡ್ರಾಟ್ ಬರಪೀಡಿತ ಪ್ರದೇಶಗಳಿಗೆ ನೀರನ್ನು ಹರಿಸೋದಕ್ಕೆ ಅಂತ ಹೇಳಿ ಬುಂದೇಲ್ಖಂಡ್ ರೀಜನ್ನಲ್ಲಿರ್ತಕ್ಕಂಥ ಒಂದು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟನ್ನು ಮಾಡುವಂಥದ್ದು ಮತ್ತು ಈ ರೀಜನ್ನಿನ ಬರವನ್ನು ನೀಗಿಸೋದಕ್ಕೆ ಹೆಚ್ಚಾಗುವಂಥ ಕೇನ್ ನದಿಯ ನೀರನ್ನು ಬಳಸಲಿಕ್ಕೆ ಅಂತ ಹೇಳಿ ಈ ರೀತಿಯ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಅನ್ನುವಂಥದ್ದು ಹೊರ ಬಂದಿರತಕ್ಕಂಥದ್ದು. ಹಾಗೆ ದಿ ಪ್ರಾಜೆಕ್ಟ್ ಅನ್ನುವಂಥದ್ದು 77 ಮೀಟರ್ ಟಾಲ್ ಇರ್ತಕ್ಕಂಥ ಮತ್ತು 2 ಕಿಲೋಮೀಟರ್ ವೈಡ್ ಇರ್ತಕ್ಕಂಥ ದೌಧನ್ ಡ್ಯಾಮನ್ನು ಪನ್ನಾ ಟೈಗರ್ ರಿಸರ್ವ್ನಲ್ಲಿ ಬಿಲ್ಡ್ ಆಗುವಂಥದ್ದು. 230 ಕಿಲೋಮೀಟರ್ ಒಂದು ಕ್ಯಾನಲನ್ನು ಇದನ್ನು ಕೂಡ ಈ ಪ್ರಾಜೆಕ್ಟ್ ಇನ್ವಾಲ್ವ್ ಮಾಡಿಕೊಂಡಿದೆ. 30 ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ಗಳನ್ನು ಈಗ ಭಾರತದಲ್ಲಿ ಕನ್ಸ್ಯೂ ಮಾಡಬೇಕಾಗಿದ್ದು ಅದರಲ್ಲಿ ಕೇನ್ ಬೇಟ್ವಾ ಕೂಡ ಒನ್ ಆಫ್ ದಿ ಪ್ರಾಜೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ಪ್ರಾಜೆಕ್ಟ್ನೊಟ್ಟಿಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಕನ್ಸರ್ನ್ಸ್ಗಳೇನು ಅಂತ ಹೇಳಿ ನೋಡ್ಕೊಳ್ಳೋದಾದರೆ, ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಅಂತ ಬಂದಾಗ ಇದು ಟೈಗರ್ ಹ್ಯಾಬಿಟ್ಯಾಟ್ ಆಫ್ ಪನ್ನಾ ಟೈಗರ್ ರಿಸರ್ವ್ ಏನಿದೆ ಇದಕ್ಕೆ ಈ ಪ್ರಾಜೆಕ್ಟ್ ಅನ್ನುವಂಥದ್ದು
ಇಲ್ಲಿ ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡುವಂಥ ಗಮನ ಹರಿಸಿರುವಂಥದ್ದು ಮತ್ತು ಈ ಪ್ರಾಜೆಕ್ಟ್ ಇಲ್ಲಿಂದ ಪಾಸ್ ಆಗ್ತಿರೋದ್ರಿಂದಾಗಿ ಪನ್ನಾ ಟೈಗರ್ ರಿಸರ್ವಿನ ಹೆಲ್ತ್ಗೆ ಇದು ಒಳಿತಲ್ಲ ಅನ್ನುವಂಥದ್ದು. ಹಾಗೆಯೇ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಿನ ಅಪ್ರೂವಲಿಗಾಗಿ ಇದು ಕಾಯ್ತಾ ಇದೆ. ಎಕನಾಮಿಕ್ ವಿಚಾರಕ್ಕೆ ಬಂದರೆ ಈ ಪ್ರಾಜೆಕ್ಟಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಎಕನಾಮಿಕ್ ಕಾಸ್ಟ್ ಅನ್ನುವಂಥದ್ದು ಕೂಡ ಸಾಕಷ್ಟು ಹ್ಯೂಜ್ ಆಗಿದೆ, ಮೇಂಟೆನೆನ್ಸ್ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಡಿಲೇ ಆಗ್ತಾ ಇರ್ತಕ್ಕಂಥದ್ದು ಕೂಡ. ಮತ್ತು ಸೋಷಿಯಲ್ ಅಂತ ಬಂದಾಗ ರೀಕನ್ಸ್ಟ್ರಕ್ಷನ್ ಮತ್ತು ರೀಹ್ಯಾಬಿಲಿಟೇಷನ್ ಅನ್ನುವಂಥದ್ದಾಗಿರ್ಬೋದು, ಇದರಿಂದ ಆಗಬಹುದಾದಂಥ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಈ ರೀತಿಯ ಸೋಷಿಯಲ್ ಕಾಸ್ಟ್ ಅನ್ನುವಂಥದ್ದು ಕೂಡ ಬಹಳಷ್ಟಿದೆ. ಲೀಗಲ್ ವಿಚಾರಕ್ಕೆ ಬಂದಾಗ ಸಿಗ್ನಿಫಿಕೆಂಟ್ ಲೀಗಲ್ ಪ್ರಾಬ್ಲಮ್ಸ್ಗಳನ್ನು ಕೂಡ ಇದು ಹೊಂದಿರತಕ್ಕಂಥದ್ದು. ಹಾಗಾದರೆ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಫಾರ್ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋದೇ ಆದರೆ, ಫಾರ್ಮಲಿ ಇದನ್ನು ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಅಂತ ಮಾತ್ರ ಕರೀಲಾಗ್ತಾ ಇತ್ತು. ಇದು ಟ್ರಾನ್ಸ್ಫರ್ ಆಫ್ ವಾಟರ್ ಫ್ರಮ್ ವಾಟರ್ ಸರ್ಪ್ಲೇಸ್ ಬೇಸಿನ್ಸ್ ವೇರ್ ದೆರ್ ಇಸ್ ಫ್ಲಡ್ಡಿಂಗ್ ಟು ವಾಟರ್ ಡೆಫಿಸಿಟ್ ಬೇಸಿನ್ಸ್, ಅಂದರೆ ಎಲ್ಲಿ ಹೆಚ್ಚಿನದಾಗಿ ನೀರು ಹರಿವಿಕೆ ಇದ್ದು ಅತಿವೃಷ್ಟಿ ಆಗ್ತಾ ಇರುತ್ತೆ ಅಂಥ ಜಾಗದಿಂದ ಎಲ್ಲಿ ಬರಪೀಡಿತ ಪ್ರದೇಶಗಳಿರುತ್ತೋ ಆ ರೀತಿಯ ಒಂದು ವಾಟರ್ ಬೇಸಿನ್ಸ್ಗಳಿಗೆ, ಡೆಫಿಸಿಟ್ ಇರ್ತಕ್ಕಂಥ ಬೇಸಿನ್ಸ್ಗಳಿಗೆ ಸರ್ಪ್ಲೇಸ್ ಬೇಸಿನ್ಸ್ಗಳಿಂದ ವಾಟರ್ ಟ್ರಾನ್ಸ್ಫರ್ ಮಾಡುವಂಥ ಒಂದು ಪ್ಲ್ಯಾನ್ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಆಗಿತ್ತು. ಅಂಡರ್ ದಿ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಇದು 30 ಲಿಂಕ್ಗಳನ್ನು, ಈ ರೀತಿ 30 ಪ್ರಾಜೆಕ್ಟ್ಸ್ಗಳನ್ನು ಐಡೆಂಟಿಫೈ ಮಾಡಿದೆ ಫೀಸಿಬಿಲಿಟಿ ರಿಪೋರ್ಟ್ಸ್ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಅಂತ ಹೇಳಿ. ಈ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಅನ್ನುವಂಥದ್ದು ವಾಟರ್ ಸರ್ಪ್ಲೇಸ್ ಬೇಸಿನ್ಸ್ನಿಂದ ವಾಟರ್ ಡೆಫಿಸಿಟ್ ಬೇಸಿನ್ಸ್ಗಳಿಗೆ ವಾಟರನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ಈ ರೀತಿಯ ಒಂದು ಪ್ಲ್ಯಾನ್ ಆಗಸ್ಟ್ 1980ರಲ್ಲೇ ಪ್ರಿಪೇರ್ ಆಗಿತ್ತು ಅನ್ನುವಂಥದ್ದು ತಿಳಿದಿರಲಿ. ಕೇನ್ ಮತ್ತು ಬೇಟ್ವಾ ನದಿಗಳ ಬಗ್ಗೆ ತಿಳ್ಕೊಳ್ಳೋದೇ ಆದರೆ, ಕೇನ್ ಮತ್ತು ಬೇಟ್ವಾ ನದಿಗಳು ಮಧ್ಯಪ್ರದೇಶದಲ್ಲಿ ಆರಿಜಿನೇಟ್ ಆಗುವಂಥದ್ದು, ಯಮುನಾ ನದಿಯ ಟ್ರಿಬ್ಯೂಟರೀಸ್ಗಳಾಗಿದ್ದಾವೆ. ಕೇನ್ ಅನ್ನುವಂಥದ್ದು ಯಮುನಾವನ್ನು UPಯ ಬಾಂಡಾ ಡಿಸ್ಟ್ರಿಕ್ನಲ್ಲಿ ಮೀಟ್ ಆಗುತ್ತೆ. ಬೇಟ್ವಾ ಹಮೀರ್ಪುರ್ ಡಿಸ್ಟ್ರಿಕ್ನಲ್ಲಿ ಮೀಟ್ ಆಗುವಂಥದ್ದು. ಇನ್ನು ರಾಜ್ಘಾಟ್, ಪರಿಚಾ, ಮಾತಾತಿಲಾ ಡ್ಯಾಮ್ಸ್ ಇವು ಕೂಡ ಬೇಟ್ವಾ ನದಿಯ ಮೇಲಿದೆ ಅನ್ನುವಂಥದ್ದು ಗೊತ್ತಿರಲಿ. ಕೇನ್ ನದಿ ಅನ್ನುವಂಥದ್ದು ಪನ್ನಾ ಟೈಗರ್ ರಿಸರ್ವ್ನ ಮೂಲಕ ಹಾದು ಹೋಗುತ್ತೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.